ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಪತಿವ್ರತಾ ಧರ್ಮ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ನಮ್ಮ ಭಾರತ ದೇಶದೊಳಗೆ ಅನೇಕ ಜನ ಮಹಿಳೆಯರು ತಮ್ಮ ಪಾತಿವ್ರತ್ಯ ಧರ್ಮದಿಂದ ಪ್ರಸಿದ್ಧರಾಗಿದ್ದಾರೆ. ಸತ್ಯವಾನ್ ಸಾವಿತ್ರಿ ತನ್ನ ಒಂದು ಪಾತಿವ್ರತ್ಯದಿಂದ ಮರಣ ಹೊಂದಿರತಕ್ಕಂಥ ಪತಿಯ ಒಂದು ಪ್ರಾಣವನ್ನು ಮರಳಿ ಪಡಿತಾ ಇದ್ದಾಳೆ. ಅಂದೇ ಸತಿ ಸಾವಿತ್ರಿ ಪ್ರಸಿದ್ಧವಾಗಿರ್ತಕ್ಕಂಥ ತತ್ವಜ್ಞಾನಿ ರಾಜರ್ಷಿ ಅಶ್ವಪತಿಯ ಒಬ್ಬ ಮಗಳಾಗಿದ್ದಳು. ತನ್ನ ಒಂದು ವರನನ್ನು ಹುಡುಕುವಂಥ ಸಮಯದೊಳಗೆ ಅವ ನಿರ್ವಾಸಿತ, ಅಂದರೆ ಯಾವುದೇ ಒಂದು ಮನೆ ಇದ್ದಿದ್ದಿಲ್ಲ. ಅವನು ವನವಾಸದೊಳಗಿದ್ದ. ರಾಜನಾಗಿರ್ತಕ್ಕಂಥ ದ್ಯುಮತ್ಸೇನನ ಪುತ್ರ ಸತ್ಯವಾನನಿಗೆ ಪತಿರೂಪವಾಗಿ ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾಳೆ. ಅಂದರೆ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥವನು ಯಾರು? ದ್ಯುಮತ್ಸೇನನ ಮಗ ಸತ್ಯವಾನ ಅಂತ ಹೇಳಿ. ಈ ಸಾವಿತ್ರಿ ಏನು ಮಾಡಿದ್ಲು ಅಂತಂದರೆ ಅವನನ್ನೇ ಪತಿಯಾಗಿ ಸ್ವೀಕಾರ ಮಾಡಿದ್ಲು. ಅವನ ಚರಣಗಳಲ್ಲಿಯೇ ತನ್ನ ಮನಸ್ಸನ್ನುವಂಥದ್ದನ್ನು ಕೊಡ್ತಾ ಇದ್ದಾಳೆ. ಯಾಕೆಂದರೆ ಪತಿಯೇ ಪರದೈವ, ಸ್ತ್ರೀಗೆ ಪತಿಯೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ದೇವ ಋಷಿಗಳಾಗಿರ್ತಕ್ಕಂಥ ನಾರದರು ಅಲ್ಲಿಗೆ ಬಂದು ಹೇಳ್ತಾ ಇದ್ದಾರೆ, ಸತ್ಯವಾನನ ಆಯುಷ್ಯ ಕೇವಲ 1 ವರ್ಷ ಮಾತ್ರ ಉಳ್ಕೊಂಡದು, ಇನ್ನು 1 ವರ್ಷದಲ್ಲೇ ಅವನು ಮರಣ ಹೊಂದ್ತಾ ಇದ್ದಾನೆ. ಆವಾಗ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಯಾಕೆಂದರೆ ಆಕೆಯ ಅಚಲ ಮನಸ್ಸಿತ್ತು. ಯಾಕೆಂದರೆ ಒಂದು ಸಲ ಪತಿಯನ್ನಾಗಿ ಸ್ವೀಕಾರ ಮಾಡಿದ ನಂತರದಲ್ಲಿ ಆಕೆಗೆ ಗುರ್ತಾದ್ರೂ ಕೂಡ ಆಕೆ ಆ ಪತಿಯನ್ನು ಈ ಪುರುಷ ಬೇಡ ಅಂತಕ್ಕೆ ತಿರಸ್ಕಾರ ಮಾಡಿದೇನೋ ಅಂತಂದರೆ ಇಲ್ಲ. ಯಾವುದು ಆಗಬೇಕಾಗಿದೆಯೋ ಅದು ಆಗಿ ಹೋಗಿಬಿಟ್ಟದು. ನನ್ನ ಹೃದಯವನ್ನು ಅವನ ಚರಣದಲ್ಲಿ ಅರ್ಪಿಸಿಬಿಟ್ಟಿದ್ದೀನಿ. ನನ್ನ ಮನಸ್ಸನ್ನು ಸತ್ಯವಾನನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ. ಒಂದು ಸಾರಿ ಮನಸ್ಸು ಕೊಟ್ಟ ಬಳಿಕ ಅದು ಬಿಡೋಕ್ಕಾಗಂಗಿಲ್ಲ. ನಾನು ನನ್ನ ಹೃದಯವನ್ನು, ನನ್ನ ಮನಸ್ಸನ್ನುವಂಥದ್ದನ್ನು ಆ ಸತ್ಯವಾನನಿಗೆ ಅರ್ಪಿಸಿದ ನಂತರದಲ್ಲಿ ಅವನೇ ನನ್ನ ಪ್ರಾಣಧನ. ಅವನ ಚರಣಗಳಿಂದ ಅದನ್ನು ವಾಪಸ್ ಪಡೀಲಿಕ್ಕಾಗೋದಿಲ್ಲ. ನನ್ನ ಹೃದಯವನ್ನು ಪುನಃ ವಾಪಸ್ ಪಡ್ಕೊಳ್ಳಿಕ್ಕಾಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾಳೆ. ಆವಾಗ ತಂದೆ ತಾಯಿಗಳು ಬಹಳ ತಿಳಿಸಿ ಹೇಳ್ತಾ ಇದ್ದಾರೆ, ಅಲ್ಲ, ಇನ್ನು 1 ವರ್ಷಕ್ಕೆ ನಿನ್ನ ಪತಿದೇವ ಮರಣವನ್ನು ಹೊಂದ್ತಾ ಇದ್ದಾನ, ವಿಚಾರ ಮಾಡು, ಅವನನ್ನು ಬಿಟ್ಟು ಬಿಡು. ಬೇರೆ ನಿನಗೆ ಇನ್ನೂ ಎಷ್ಟೋ ಜನ ಪುರುಷರು ಸಿಗ್ತಾ ಇದ್ದಾರೆ, ಅವನನ್ನೇ ಯಾಕೆ ನೀನು ಪತಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀಯಾ ಅಂತ ತಂದೆ ತಾಯಿಗಳು, ನಾರದ ಮುನಿಗಳು ಎಷ್ಟು ಹೇಳಿದರೂ ಕೂಡ, ಆದರೆ ಆಕೆ ತನ್ನ ಸತಿಯ ಧರ್ಮದಿಂದ ಆಕೆ ಕೆಳಗೆ ಬರಲಿಲ್ಲ, ಅದನ್ನು ಬಿಡಲಿಲ್ಲ.
ಸಾವಿತ್ರಿ ಸತ್ಯವಾನ ಜೊತೆಯೊಳಗೆ ವಿವಾಹ ಅನ್ನುವಂಥದ್ದಾಯಿತು. ಸಾವಿತ್ರಿಗೂ ಮತ್ತು ಸತ್ಯವಾನಿಗೂ ಮದುವೆ ಜರಿಗೆ ಹೋಗಿಬಿಡ್ತು. ಸತ್ಯವಾನ ಭಾಳ ಧರ್ಮಾತ್ಮ ಇದ್ದ. ತಂದೆ ತಾಯಿ ಮತ್ತು ಒಳ್ಳೆಯ ಭಕ್ತನಾಗಿ ತಂದೆ ತಾಯಿಗಳಿಗೆ ಅತ್ಯಂತ ವಿನಯದಿಂದ ಅವರ ಸೇವಾ ಮಾಡ್ತಿದ್ದ. ಭಗವದ್ಭಕ್ತನಾಗಿದ್ದ. ಒಳ್ಳೆಯ ಸುಶೀಲನಾಗಿದ್ದ. ಸಾವಿತ್ರಿ ನೋಡು ರಾಜ ಅರಮನೆಯನ್ನು ಬಿಟ್ಟು ಅರಣ್ಯಕ್ಕೆ ಬರ್ತಾ ಇದ್ದಾಳೆ. ಅವರು ವಾಸ ಮಾಡ್ತಕ್ಕಂಥ ಒಂದು ಕುಟೀರದೊಳಗೆ ಬರ್ತಾ ಇದ್ದಾಳೆ. ಅವಳು ಬರಬೇಕಾದರೆ ತನ್ನ ಎಲ್ಲ ವಸ್ತ್ರ ಆಭರಣಗಳನ್ನು ತ್ಯಾಗ ಮಾಡ್ತಾ ಇದ್ದಾಳೆ. ಅತ್ತೆ ಮಾವ ಮತ್ತು ಪತಿ ಅವ್ರು ಹೆಂಗೆ ಒಲ್ಕಲ ಬಟ್ಟೆಗಳನ್ನು ಅಂದರೆ ನಾರು ಮಡಿ ಬಟ್ಟೆಗಳನ್ನು ಧರಿಸಿದ್ರೋ ಹಾಗೆ ಆಕೆಯೂ ಕೂಡ ತಾನು ರಾಜಕುಮಾರಿಯಾಗಿದ್ದರೂ ಕೂಡ ತಾನು ಹುಟ್ಟಿರ್ತಕ್ಕಂಥ ಎಲ್ಲ ಪೀತಾಂಬರ ವಸ್ತ್ರ ಆಭರಣಗಳು ಏನದವೆಲ್ಲವನ್ನು ತ್ಯಾಗ ಮಾಡಿ ಅತ್ತೆ ಮಾವ ಗಂಡನಂತೆ ಈಕೆಯೂ ಕೂಡ ನಾರುಮಡಿಯ ಬಟ್ಟೆಗಳನ್ನೇ ಉಡ್ತಾ ಇದ್ದಾಳೆ. ಮತ್ತು ತನ್ನ ಸಂಪೂರ್ಣ ಸಮಯ ಅನ್ನುವಂಥದ್ದನ್ನು ಆ ಕುರುಡರಾಗಿರ್ತಕ್ಕಂಥ ಅತ್ತೆ ಮಾವಂದಿರ ಸೇವೆಯೊಳಗನ ಕಳೀತಾ ಇದ್ದಾಳೆ. ಹೀಗೆ ದಿವಸಗಳು ಗತಿಸ್ತಾ ಇರ್ತವೆ. ಅವಳಿಗೆ ಅಂದರೆ ಒಂದು ವರ್ಷ ಅನ್ನುವಂಥದ್ದಾಯಿತು. ಒಂದು ವರ್ಷ ಗತಿಸಿ ಹೋಯಿತು. ಸತ್ಯವಾನನಿಗೆ ಮೃತ್ಯುವಿನ ಸಮೀಪ ಹತ್ತಿರ ಬಂತು. ಸತ್ಯವಾನ ಅಗ್ನಿಹೋತ್ರಕ್ಕೋಸ್ಕರವಾಗಿ ಅರಣ್ಯಕ್ಕೆ ಹೋಗಿ ಕಟ್ಟಿಗಳನ್ನು ಕಡ್ಕೊಂಡು ಬರ್ತಿದ್ದ. ಇವತ್ತು ಸತ್ಯವಾನನ ಒಂದು ಮಹಾ ಪ್ರಯಾಣದ ಒಂದು ದಿವಸ ಆಗಿತ್ತು. ಅಂದರೆ ಅವತ್ತೇ ಅವನಿಗೆ ಮೃತ್ಯು ಅನ್ನುವಂಥದ್ದು ಬರುವ ದಿನ ಆಗಿತ್ತು. ಆವಾಗ ಸಾವಿತ್ರಿ ಬಹಳ ಚಿಂತೆ ಮಾಡ್ತಾ ಇದ್ದಾಳೆ. ಸತ್ಯವಾನ ಏನು ಮಾಡಿದ, ಕೈಯೊಳಗೆ ಕೊಡ್ಲಿ ಹಿಡ್ಕೊಂಡು ಅರಣ್ಯದ ಕಡೆ ಹೊರಟ. ಕಟ್ಟಿಗಳನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿದ. ಸಾವಿತ್ರಿಯು ಕೂಡ ಜೊತೆಯೊಳಗೆ ಇದ್ಲು. ಅವನ ಜೊತೆಯಲ್ಲಿನೇ ಆಕೆಯೂ ಕೂಡ ಬಂದಿದ್ಲು. ಆವಾಗ ಸತ್ಯವಾನ ಮತ್ತು ಆಕೆ ಬರ್ತಾ ಇದ್ದಾಳೆ ಅಂದಮೇಲೆ ಬ್ಯಾಡ ಅಂತ ಎಷ್ಟು ಹೇಳಿದ್ರೂ ಕೂಡ ಕೇಳಿಲ್ಲ. ಸತ್ಯವಾನ ಜೊತೆಯಲ್ಲಿ ಆಕೆ ಕಟ್ಟಿಗೆ ತರಲಿಕ್ಕೆ ಹೋಗ್ತಾ ಇದ್ದಾಳೆ. ಅಂದರೆ ಇಲ್ಲಿ ಅತ್ತೆ ಮಾವಂದಿರು ಕೂಡ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಸಾವಿತ್ರಿಯು ಕೂಡ ಪತಿಯ ಜೊತೆಯೊಳಗೆ ಅರಣ್ಯದೊಳಗೆ ಹೋಗ್ತಾ ಇದ್ದಾಳೆ. ಸತ್ಯವಾನ ಕಟ್ಟಿಗೆಗಳನ್ನು ಕಡಿಲಿಕ್ಕೆ ಮರವನ್ನು ಏರ್ತಾ ಇದ್ದಾನೆ. ಆದರೆ ಶೀಘ್ರವಾಗಿ ಏನಾಗ್ತೈತೆ, ಅವನಿಗೆ ತಲೆ ಚಕ್ರ ಬಂದಂಗೆ ಆಗ್ತದೆ. ಆವಾಗ ಅವನು ಆ ಒಂದು ಕೊಳ್ಳಿಯನ್ನು ಕೆಳಗೆ ಒಗಿತಾ ಇದ್ದಾನೆ. ಕೆಳಗೆ ಇಳಿದು ಬಂದ. ತನ್ನ ಪತಿಯ ಶಿರವನ್ನು ತನ್ನ ಯಾವ ತೊಡೆಯ ಮೇಲೆ ಹಾಕಿಕೊಂಡು ಸಾವಿತ್ರಿ ಅವನಿಗೇನು ಮಾಡ್ತಾಳೆ, ತನ್ನ ಸೀರೆ ಸೆರಗಿನಿಂದ ಗಾಳಿ ಬೀಸ್ತಾ ಇದ್ದಾಳೆ. ಸ್ವಲ್ಪ ಸಮಯದೊಳಗೆ ಒಂದು ಕೋಣದ ಮೇಲೆ ಹತ್ತಿ ಒಳ್ಳೆ ಕಪ್ಪು ಬಣ್ಣ ಉಳ್ಳವನಾಗಿ ಸುಂದರವಾಗಿರ್ತಕ್ಕಂಥ ಶರೀರ ಉಳ್ಳಂಥ ಕೈಯೊಳಗೆ ಪಾಶೆ ಹಿಡ್ಕೊಂಡು ಸೂರ್ಯ ಎಷ್ಟು ಪ್ರಕಾಶಮಾನಾಗಿರ್ತಾನೋ ಅಂಥ ತೇಜಸ್ಸುಳ್ಳಂಥ ಒಬ್ಬ ಭಯಂಕರ ದೇವಪುರುಷನನ್ನು ನೋಡ್ತಾ ಇದ್ದಾಳೆ. ಅವನು ಸತ್ಯವಾನನ ಶರೀರದೊಳಗೆ ಪಾಶವನ್ನು ಹಾಕೋದಕ್ಕೋಸ್ಕರವಾಗಿ ಅವನಲ್ಲಿ ಬಂದಿದ್ದ. ಕೈಯೊಳಗೆ ತನ್ನ ಇದನ್ನು ಹಿಡ್ಕೊಂಡಿದ್ದ, ಪಾಶ ಹಿಡ್ಕೊಂಡಿದ್ದ. ಆ ಪಾಶವನ್ನು ಅವನ ಮೇಲೆ ಹಾಕಿ, ಸತ್ಯವಾನಿಗೆ ಹಾಕಿ ತನ್ನ ಶಕ್ತಿಯಿಂದ ಅವ ಜಗ್ತಾ ಇದ್ದಾನೆ. ಸಾವಿತ್ರಿ ಅತ್ಯಂತ ವ್ಯಾಕುಲ ಆಗ್ತಾ ಇದ್ದಾಳೆ. ತನ್ನ ಒಳ್ಳೆ ಆರ್ತಸ್ವರದೊಳಗೆ ಕೇಳ್ತಾ ಇದ್ದಾಳೆ, ಹೇ ದೇವ, ನೀವು ಯಾರು ಮತ್ತು ನನ್ನ ಈ ಹೃದಯ ಧನವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ? ಆವಾಗ ಪುರುಷ ಉತ್ತರ ಕೊಡ್ತಾ ಇದ್ದಾನೆ, ಹೇ ತಪಸ್ವಿನಿ, ನೀನು ಮಹಾನ್ ಪತಿವ್ರತೆಯಾಗಿದ್ದೀಯ. ಆದ್ದರಿಂದ ನಾನು ನಿನಗೆ ಹೇಳಿ ಬಯಸೋದೇನಂತಂತಂದ್ರೆ, ನಾನು ಯಮ ಆಗಿದ್ದೀನಿ ಮತ್ತು ಇವತ್ತಿನ ದಿವಸ ನಿನ್ನ ಪತಿ ಸತ್ಯವಾನನ ಆಯುಷ್ಯ ಮುಗಿದು ಹೋಗಿಬಿಟ್ಟದೆ ಇವತ್ತು. ಅದಕ್ಕೆ ನಾನೇ ಇವನನ್ನು ಬಂಧಿಸಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನಿನ್ನ ಒಂದು ಸತಿತ್ವ ಧರ್ಮ,
ನಿಂದಿರ್ತಕ್ಕಂಥ ಒಂದು ಪಾತಿವೃತ್ಯ ಧರ್ಮದ ಒಂದು ತೇಜಕ್ಕೆ ಎದುರುಗಡೆಯಲ್ಲಿ ನನ್ನ ಯಾವ ದೂತರ ಕೆಲಸ ಆಗೋದಿಲ್ಲ. ನಾನು ದೂತರನ್ನೇ ಕಳಿಸಬೇಕಾಗಿತ್ತು, ಆದರೆ ನೀ ಮಹಾನ್ ಪತಿವೃತ್ತಿಯಾಗಿರುವುದರಿಂದ ಆ ತೇಜಸ್ಸಿನ ಮುಂದುಗಡೆಯಲ್ಲಿ ನಮ್ಮ ದೂತರದ್ದು ಏನೂ ಕೆಲಸ ನಡೆಯೋದಿಲ್ಲ ಅಂಥೇಳಿ ಅದಕ್ಕೆ ಸ್ವತಃ ನಾನೇ ಬಂದಿದ್ದೀನಿ ಅಂತ ಯಮ ಹೇಳ್ತಾ ಇದ್ದಾನೆ. ಇಷ್ಟು ಹೇಳಿ ಯಮರಾಜ ಏನು ಮಾಡಿದ ಅಂತಂದ್ರೆ ತನ್ನ ದಕ್ಷಿಣ ದಿಕ್ಕಿನ ಕಡೆಯೊಳಗೆ ಹೊರಡ್ತಾ ಇದ್ದಾನೆ. ಸಾವಿತ್ರಿಯು ಕೂಡ ಯಮನ ಹಿಂದಿಂದನೇ ಹೊರಡ್ತಾ ಇದ್ದಾಳೆ. ಯಮ ಬಹಳಷ್ಟು ಒಪ್ಪಂಗಿಲ್ಲ, ತನ್ನ ಜೊತೆಯಲ್ಲಿ ಬರಲಿಕ್ಕೆ ಯಮ ಒಪ್ಪಂಗಿಲ್ಲ. ಆದರೆ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಎಲ್ಲಿ ನನ್ನ ಪತಿದೇವ ಹೋಗ್ತಾ ಇದ್ದಾನೋ ನಾನೂ ಕೂಡ ಅವನ ಜೊತೆಯಲ್ಲೇ ಬರ್ತಾ ಇದ್ದೀನಿ. ನೀ ಯಾವ ದ್ವಾರದಲ್ಲಿ ಕರ್ಕೊಂಡು ಹೋದ್ರೂ ಕೂಡ ಅಲ್ಲಿಗೆ ನಾನು ಬಂದೇ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಇದು ಸನಾತನ ಧರ್ಮ. ಯಾಕಂದರೆ ಪತಿ ಎಲ್ಲಿರ್ತಾನೋ ಅಲ್ಲಿ ಸತಿ ಇರ್ತಾ ಇದ್ದಾಳೆ. ನನ್ನ ಪತಿದೇವ್ ಎಲ್ಲಿ ಹೋದರೂ ನಾನು ಅವನ ಜೊತೆಯಲ್ಲೇ ಇರುವವಳು. ಯಮ ಮೇಲಿಂದ ಮೇಲೆ ಹೇಳ್ತಾನೆ, ಇದಕ್ಕೆ ಒಪ್ಪೋದಿಲ್ಲ, ಸಾವಿತ್ರಿ ಬರುವುದನ್ನು ಒಪ್ಪೋದಿಲ್ಲ. ಆದರೂ ಸಾವಿತ್ರಿ ಮಾತ್ರ ಹಿಂದೆ ಹಿಂದೆ ಹೊರಡ್ತಾ ಇದ್ದಾಳೆ. ಅವಳ ಈ ದೃಢವಾಗಿರ್ತಕ್ಕಂಥ ನಿಷ್ಠ, ಅವಳ ಒಂದು ಪತಿವೃತ್ತ ಧರ್ಮದಿಂದ ಪ್ರಸನ್ನನಾಗಿ ಯಮ ಒಂದೊಂದು ವರರೂಪದಲ್ಲಿ ಸಾವಿತ್ರಿಗೆ ಹೇಳ್ತಾ ಇದ್ದ. ಏನಾದರೂ ವರ ಕೇಳು ಕೊಡ್ತಾ ಇದ್ದೀನಿ ಅಂತಂದಾಗ ಸಾವಿತ್ರಿ ಹೇಳ್ತಾಳೆ, ನನ್ನ ಅತ್ತೆ ಮಾವಂದಿರು ಕುರುಡರಾಗಿದ್ದಾರೆ, ಅವರಿಗೆ ನೇತ್ರದಾನವನ್ನು ಮಾಡಬೇಕು ಮತ್ತು ಕಳೆದುಕೊಂಡು ಹೋಗಿರ್ತಕ್ಕಂಥ ರಾಜ್ಯ ವಾಪಸ್ ಬರಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದಾಳೆ. ಸಾವಿತ್ರಿ ಯಮಧರ್ಮನಿಗೆ ಕೇಳಿಕೊಳ್ತಾ ಇದ್ದಾಳೆ. ನನ್ನ ಪಿತನಿಗೆ ಅಂದರೆ ನನ್ನ ಗಂಡನಾಗಿರತಕ್ಕಂಥ ಸತ್ಯವಾರನಿಗೆ 100 ಜನ ಮಕ್ಕಳನ್ನು ಕರುಣಿಸು ಅಂತ ಈ ಪ್ರಕಾರವಾಗಿ ಮತ್ತು ಸಾವಿತ್ರಿ ಇಲ್ಲಿಂದ ಮತ್ತೆ ವಾಪಸ್ ಗಂಡನ ಜೊತೆಯಲ್ಲಿ ಹೋಗಬೇಕು. ಆದರೆ ಇಲ್ಲಿ ಸಾವಿತ್ರಿಯ ಪ್ರಾಣವಾದರೂ ಕೂಡ ಯಮನ ಜೊತೆಯಲ್ಲೇ ಹೋಗ್ತಾ ಇತ್ತು. ಅಲ್ಲಿಂದ ವಾಪಸ್ ಬರುವುದು ಹೇಗೆ? ಯಮರಾಜ ಪುನಃ ಹೇಳ್ತಾ ಇದ್ದಾನೆ, ಸತ್ಯವಾನನ್ನು ಬಿಟ್ಟು ನೀ ಬೇರೆ ಏನನ್ನಾದರೂ ಕೇಳ್ಕೊ, ಕೊಡ್ತೀನಿ. ಆದರೆ ಸತ್ಯವಾನ ಆಯುಷ್ಯ ಮುಗಿದು ಹೋಗ್ಯದ. ನಾನು ಅವನನ್ನು ಯಮಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವನು ಮಾತ್ರ ನಾನು ವಾಪಸ್ ಕಳಿಸೋದಿಲ್ಲ ಅಂತ ಹೇಳ್ತಾ ಇದ್ದ. ಸಾವಿತ್ರಿ ಹೇಳ್ತಾ ಇದ್ದಾಳೆ, ಒಂದು ವೇಳೆ ತಾವು ಪ್ರಸನ್ನರಾಗಿದ್ದಾದರೆ ನನಗೆ ವರ ಕೊಡ್ರಿ, ಸತ್ಯವಾನಿಂದ ನಾನು 100 ಜನ ಮಕ್ಕಳನ್ನು ಪಡೀಬೇಕು ಅಂತ. ಯಮ ವಿಚಾರ ಮಾಡಲೇ ಇಲ್ಲ, ಅವನು ಪ್ರಸನ್ನನಾಗಿ ತಥಾಸ್ತು ಅಂತ ಹೇಳಿಬಿಟ್ಟ. ವಚನಬದ್ಧನಾಗಿರ್ತಕ್ಕಂಥ ಯಮರಾಜ ಮುಂದೆ ನಡೆದ. ಸಾವಿತ್ರಿ ಹೇಳ್ತಾ ಇದ್ದಾಳೆ, ನನ್ನ ಪತಿಯಾದರೂ ತಾವು ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ನನಗೆ 100 ಮಕ್ಕಳ ವರದಾನವನ್ನು ಕೊಟ್ಟಿದ್ದೀರಿ, ಇದು ಹೆಂಗೆ ಸಂಭವ ಆಗ್ತದೆ? ಅವಾಗ ಹೇಳ್ತಾಳೆ, ನ ಕಾಮಯೇ ಭರ್ತೃವಿನಾಕೃತ ಸುಖಂ, ನ ಕಾಮಯೇ ಭರ್ತೃವಿನಾಕೃತ ದಿವಂ, ನ ಕಾಮಯೇ ಭರ್ತೃವಿನಾಕೃತ ಶ್ರಿಯಂ, ನ ಭರ್ತೃಹೀನ ವ್ಯವಸಾಮಿಕ್ ಜೀವಿತುಂ. ಅಂದರೆ ನಾನು ಪತಿ ಇಲ್ಲದೆ ಸುಖ ಆಗಲಿ, ಸ್ವರ್ಗ ಆಗಲಿ ಮತ್ತು ಲಕ್ಷ್ಮಿ ಸಂಪತ್ತಾಗಲಿ ಯಾವುದನ್ನೂ ಕೂಡ ನಾನು ಬಯಸೋದಿಲ್ಲ. ಪತಿ ಇಲ್ಲದೆ ನಾನು ಜೀವಿಸಿಕೊಂಡಿರೋದಕ್ಕೂ ಕೂಡ ನಾನು ಬಯಸೋದಿಲ್ಲ ಅಂತ ಈ ಪ್ರಕಾರವಾಗಿ ಯಮಧರ್ಮನಿಗೆ ಹೇಳ್ತಾ ಇದ್ದಾಳೆ. ಇಲ್ಲಿ ವಚನಬದ್ಧನಾಗಿರ್ತಕ್ಕಂಥ ಯಮರಾಜ ಸತ್ಯವಾನನ ಸೂಕ್ಷ್ಮ ಶರೀರವನ್ನು ಅಲ್ಲಿ ಪಾಶದಿಂದ ಮುಕ್ತ ಮಾಡ್ತಾ ಇದ್ದಾನೆ. ಅಂದರೆ ಸಾವಿತ್ರಿಯನ್ನು ಪುನಃ ವಾಪಸ್ ಕಳಿಸ್ತಾ ಇದ್ದಾನೆ, ಸತ್ಯವಾನನನ್ನು ಕೂಡ ಕಳಿಸಿಕೊಡ್ತಾ ಇದ್ದಾನೆ. ಅಂದರೆ ಇಲ್ಲಿ ಸತ್ಯವಾನ ಜೀವಂತನಾಗ್ತಾ ಇದ್ದಾನೆ. ಅವನ ಸೂಕ್ಷ್ಮ ಶರೀರ ಮತ್ತು ಅವನ ಈ ಪಾರ್ಥಿವ ಶರೀರದಲ್ಲಿ ಬಂದು ಸೇರ್ಕೊಂಡ್ಬಿಡ್ತದೆ. ನೋಡಿರಿ, 400 ವರ್ಷಗಳ ಹೊಸ ಆಯುಷ್ಯವನ್ನು ಕೊಡ್ತಾ ಇದ್ದಾನೆ ಯಮಧರ್ಮ. ನೀ 400 ವರ್ಷ ಬದುಕಪ್ಪ ಅಂಥೇಳಿ ಯಮಧರ್ಮ ಸತ್ಯವಾನನಿಗೆ ಆಯುಷ್ಯವನ್ನು ಕೊಡ್ತಾ ಇದ್ದಾನೆ. ನೋಡಿ, ಇಂಥ ಒಂದು ನಮ್ಮ ಭಾರತೀಯ ಪಾತಿವ್ರತ್ಯ ಶಕ್ತಿ ಎಂಥದ್ದು, ಎಷ್ಟು ಅಮೋಘವಾಗಿರ್ತಕ್ಕಂಥದ್ದು.
ಈ ಒಂದು ಸಾವಿತ್ರಿ ಚರಿತ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಪಾತಿವ್ರತ್ಯದಿಂದ ಸತಿ ಅನುಸೂಯನು ಕೂಡ ಏನು ಮಾಡಿದ್ಲು, ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಶಿಶುಗಳನ್ನಾಗಿ ಮಾಡಿದ್ಲು ತನ್ನ ಪಾತಿವ್ರತ್ಯ ಧರ್ಮದಿಂದ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂಸಾರದ ಇತಿಹಾಸದಲ್ಲಿ ಅನ್ಯತ್ರ ಬೇರೆ ಎಲ್ಲಿಯೂ ಇಂತಹದ್ದು ನಮಗೆ ಕಂಡು ಬರೋದಿಲ್ಲ. ಅಂದರೆ ಪಾತಿವ್ರತ್ಯ ಧರ್ಮ ಎಂತಹದ್ದನ್ನೋದು ನಮಗೆ ಈ ಒಂದು ಚರಿತ್ರೆಯಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಸತಿಯಾಗಿರ್ತಕ್ಕಂಥವಳು ಯಾವಾಗಲೂ ತನ್ನ ಪಾತಿವ್ರತ್ಯ ಧರ್ಮವನ್ನು ಕಾಪಾಡಿಕೊಳ್ಳಬೇಕು. ಅದರಲ್ಲಿ ದಿವ್ಯವಾದ ಶಕ್ತಿ ಅನ್ನುವಂಥದ್ದು ಅಂಥ ಒಂದು ಪ್ರತಿವತಾ ಶಿರೋಮಣಿಗಳ ಚಾರಿತ್ರ್ಯವನ್ನು ನಾವು ಕೇಳೋದ್ರಿಂದ ನಮ್ಮ ಜನ್ಮ ಪಾವನ ಆಗ್ತದೆ ಅಂಥೇಳಿ ಹೇಳ್ತಾ ಈ ಎರಡು ನುಡಿಗಳ ಸದ್ವಚನಕ್ಕೆ ಅರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.